ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ವಾಟಾಳ್ ನಾಗರಾಜ್ ಅವರು ಒತ್ತಾಯಿಸುತ್ತಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆ. ತಮಿಳುನಾಡು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ವಾಟಾಳ್ ನಾಗರಾಜ್ ಮತ್ತು ಸಾರಾ ಗೋವಿಂದು ಅವರನ್ನ ಪೊಲೀಸರು ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. ಕಾವೇರಿ ಕೊಳ್ಳದ ಪ್ರದೇಶಗಳಲ್ಲಿ ರೈತರು ಕನ್ನಡಪರ ಸಂಘಟನೆಗಳಿಂದ ಹೋರಾಟ ನಡೀತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಡಿ ಅಂತ ಹೇಳಿ ಒತ್ತಾಯಿಸಿದ್ರು. ಕನ್ನಡಿಗರ ಅಳಿವು ಉಳಿವು, ಕನ್ನಡಿಗರ ಬದುಕು, ಕನ್ನಡಿಗರಿಗಾಗಿ ಹೋರಾಟ. ಜೈಲಿಗೆ ಹಾಕ್ತೀರ, ಹಾಕಿ ಜೈಲಿಗೆ ಕರ್ಕೊಂಡಿರ್ತೀರ. ಅರೆ ನಾವೇ ಯಾಕೆ ಕರಿತೀರಿ? ಅಖಂಡ ಕರೆದೇ ಕರಿತೀವಿ. ಯಾವಾಗ ಸರ್ ಹೇಳ್ತೀವಿ, ಕರೆದೇ ಕರಿತೀವಿ. ಒಂದು ಕಡೆ ಮಹದಾಯಿ ಅನ್ಯಾಯ ಆಗಿದೆ, ಮೇಕೆದಾಟ್ ಅನ್ಯಾಯ ಆಗಿದೆ. ಕಾವೇರಿ ನೀರು ಬಿಡಬೇಕು. ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರು, ಸುಮಾರು 5 TMC ನೀರಾಗುತ್ತೆ. 5 TMC ನೀರನ್ನ ಬಿಟ್ರೆ ನಮಗೆ ಹೆಣ ಸುಡಕ್ಕೆ, ಹೆಣ ನೀರಿಲ್ಲ, ಹೆಣಕ್ಕೆ ಮೈ ತೊಳೆಯಕ್ಕೆ ನೀರು ಬರೋದಿಲ್ಲ. ಈ ಪರಿಸ್ಥಿತಿ ಇದೆ. DK ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಮುಲಾಜಿಲ್ಲದೆ ತಮಿಳುನಾಡಿಗೆ ಒಂದು ಹನಿ ನೀರು ಬಿಡக்கூಡದು. ನೀರು ಬಿಟ್ಟರೆ ನಿಮ್ಮ ಸರ್ಕಾರ ರಾಜೀನಾಮೆ ಕೊಡಬೇಕಾಗತ್ತೆ. ಇದು ಬಹಳ ಗಂಭೀರವಾಗಿ ಹೇಳ್ತೇವೆ. ವೈಯಕ್ತಿಕವಾಗಿ ನಿಮ್ಮ ಮೇಲೆ ನಮಗೇನು ಇಲ್ಲ, ಆಯ್ತಾ? ನಾವೆಲ್ಲರೂ ಕನ್ನಡ ಒಕ್ಕೂಟ ತೀವ್ರವಾಗಿ ತೀರ್ಮಾನ ತಗೊಳ್ತೀವಿ. ಇಡೀ ರಾಜ್ಯದಲ್ಲಿ ತೀರ್ಮಾನ. ನಾಳೆ ಇಲ್ಲ, ನಾಳಿದ್ದು ಬೆಳಗ್ಗೆ ಸರ್ತಿ ಇದು ಜಾಗ ಇರ್ತಲ್ಲ, ಅದು ಸರಿ. ನಾಳಿದ್ದು ಬೆಳಗ್ಗೆ 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಸಭೆಯನ್ನ ಕರೆದಿದ್ದೀವಿ. ಕಾವೇರಿ ನದಿ ತೀರ್ಪು ಮಂಡಳಿ ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಈಗಾಗಲೇ 2 ತಿಂಗಳಾಗಿದೆ. ಮುಂಗಾರು ಮಳೆ ಪ್ರಾರಂಭವಾಗಿ 2 ತಿಂಗಳಾಗಿದೆ. ಇಲ್ಲಿವರೆಗೂ ಯಾವುದೇ ಡ್ಯಾಮು ತುಂಬಿಲ್ಲ, ನೀರಿಲ್ಲ, ಮಳೆ ಇಲ್ಲ. ಈ ಸಂದರ್ಭದಲ್ಲಿ ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಕೇಂದ್ರ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದನ್ನ ನಾವು ಸಹಿಸಿಕೊಳ್ಳೋದಿಲ್ಲ. 1991ರಲ್ಲಿ ನಮ್ಮ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರು, ನಾನು ಬಂಗಾರಪ್ಪನವ್ರನ್ನ ಕೇಳಿ ದಯವಿಟ್ಟು ನೀರು ಬಿಡಬೇಡಿ,